ಒನ್ ನೇಷನ್ ಒನ್ ಎಲೆಕ್ಷನ್ ಡೆಡ್ ಎಂಡ್ ಸರ್ 2029 ಬಿಜೆಪಿ ಡೆಡ್ ಎಂಡ್ ಅಂದ್ರೆ ಜನಕ್ಕಿನ್ನ ಟೈಮ್ ಇದೆ, ಇನ್ನ 4 ವರ್ಷ ಇದೆ, ಕಾದ್ ನೋಡೋಣ. ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಜಾರಿ ಮಾಡಿಕೊಂಡಿದ್ದಾರೆ ಸರ್. ಈಗಾಗಲೇ ಡಿಪಿಸಿ ಅವರು ಅಭಿಪ್ರಾಯ ತಗೊಂಡಿದ್ದಾರೆ ಸರ್. ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರು ತೀವ್ರವಾಗಿ ವಿರೋಧಿಸುತ್ತಾರೆ. ಕಾಂಗ್ರೆಸ್ ಪಕ್ಷದ ನಿಲುವೇನು, ಸಾರ್ವಜನಿಕರಿಗೆ ಕ್ಲಾರಿಟಿ ಕೊಡಬೇಕು. ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅಂತ ಅಂದಾಗ ವಿವಿಧ ರಾಜ್ಯಗಳಲ್ಲಿ ವಿವಿಧ ಸಮಯಕ್ಕೆ ಚುನಾವಣೆಗಳು ನಡೀತಾ ಇದೆ. ಅದರ ಪರಿಸ್ಥಿತಿಗಳೇನು, ಯಾವ ರೀತಿ ಅವರು ಆಡಳಿತವನ್ನು ನ್ಯಾಯ ಕೊಡ್ತಾರೆ ಅನ್ನೋದನ್ನು ಸ್ಪಷ್ಟೀಕರಣ ಕೊಡಬೇಕು. ಒನ್ನೇ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥದ್ದು ಸುಲಭದ ಮಾತು. ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾದಂಥ ಸರ್ಕಾರಗಳು ಏನು ಮಾಡಬೇಕು ಅನ್ನೋದನ್ನು ಅವರು ಸ್ಪಷ್ಟೀಕರಣ ಕೊಡ್ತು ಅಂತ ಅಂದರೆ ಒಂದು ಹಂತಕ್ಕೆ ಬರುತ್ತೆ. ಮುಂದಿನ ವರ್ಷ ನಡೀತಕ್ಕಂಥ ಕೆಲವು ರಾಜ್ಯಗಳ ಚುನಾವಣೆಗಳು ಅದ್ರ ಬಗ್ಗೆ ಯಾವ ದೃಷ್ಟಿಕೋನದಲ್ಲೂ ಕೂಡ ವಿಚಾರ ಆಗಿಲ್ಲ ಅಲ್ಲ, ಅದು ಲಾರ್ಜರ್ ಇಂಟ್ರೆಸ್ಟಲ್ಲಿ ಚರ್ಚೆಗಳಾಗತ್ತೆ. ಈಗ ಅವರು ಲೆಜಿಸ್ಲೇಚರ್ ಪಾರ್ಟಿ ಪಾರ್ಲಿಮೆಂಟ್ರಿ ಪಾರ್ಟಿ ಕಮಿಟಿ ಬಂದು ಕೆಲವು ಮಾಹಿತಿಯನ್ನು, ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ದಾರೆ. ಅದು ಲೋಕಸಭೆಯಲ್ಲೂ ಕೂಡ ಚರ್ಚೆ ಆಗುತ್ತೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಅಲ್ಲ, ರಾಜಕೀಯ ಅಜೆಂಡಾ ಅಲ್ಲ, ಒಂದೇ ಸಾರಿ ಇಡೀ ದೇಶದಲ್ಲಿ ವ್ಯವಸ್ಥೆಯನ್ನು ಬುಡಮೇಲು ಮಾಡ್ತಕ್ಕಂಥ ಒಂದು ಪ್ರಯತ್ನ. ದಂಡಯಾತ್ರೆ ವರ್ಷಕ್ಕೊಂದ್ಸಾರಿ ಹೋಗೋ ಬದಲು 5 ವರ್ಷಕ್ಕೆ ಒಂದೇ ಸಾರಿ ದಂಡಯಾತ್ರೆ ಮಾಡ್ಬಿಟ್ಟು ಎಲ್ಲರನ್ನೂ ಮುಗಿಸ್ಬಿಡೋಣ ಅಂತ. ನೀಟನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲೇ ನಾವು ವಿರೋಧವನ್ನು ಮಾಡಿದ್ವಿ. ಅದರಲ್ಲೂ ಕೂಡ ಕರ್ನಾಟಕದ ಕನ್ನಡಿಗರಿಗಾಗುವಂಥ ಅನ್ಯಾಯದ ಬಗ್ಗೆ ಕೂಡ ನಾನು ಮಾತನಾಡಿದ್ದೆ. ಕರ್ನಾಟಕದ ಕನ್ನಡಿಗರ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಸೀಟ್ನಲ್ಲಿ ಸಮಸ್ಯೆಗಳಾಗ್ತದೆ ಅಂತೇಳಿ. ಇವತ್ತು ನೀಟನ್ನು ಜಾರಿಗೆ ತಂದು ಇಡೀ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ದೊಡ್ಡ ಹಗರಣ ಇವತ್ತು ಬೆಳಕಿಗೆ ಬಂದಿದೆ. ಇಷ್ಟು ವರ್ಷ ನಡೆದಿರ್ತಕ್ಕಂಥದ್ದು ಕೂಡ ಯಾವ ರೀತಿ ನಡೆದಿದೆ ಅನ್ನತಕ್ಕಂಥದ್ದು ಕೂಡ ತನಿಖೆ ಆಗಬೇಕಾಗುತ್ತೆ. ನಡೀತಾ ಇದೆ. SIR ತಡೆಯಕ್ಕಾಗ್ತದ? ಕಾಂಗ್ರೆಸ್ ಪಕ್ಷ ಮತದಾರರನ್ನ ಉಳಿಸ್ಕೊಳ್ಳಿಕ್ಕೆ ಯಾರ್ಯಾರಿಗೆ ಮತದಾನದ ಹಕ್ಕು ಬೇಕೋ ಅವರೆಲ್ಲರೂ ಕೂಡ ಅವ್ರಿಗೆ ಬೇಕಾದಂಥ ಜಾಗೃತಿಯನ್ನು ವಹಿಸತಕ್ಕಂಥ ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ನಾವು ನಮ್ಮ ಮತದಾರರಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ಕಡೆ ನಾವು ಸಭೆಗಳನ್ನು ಮಾಡ್ತಾ ಇದ್ದೇವೆ, ಮಾಹಿತಿಯನ್ನು ಕೊಡ್ತಾ ಇದ್ದೇವೆ, ಯಾವ ರೀತಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೇವೆ. ಬಹುಶಃ ಆ ಥರ ಆಗದೇ ಇದ್ದಂಥ ಪ್ರಯತ್ನ ಮಾಡ್ತೀವಿ. ಇನ್ನು ಮಿಟ್ಟಿದ್ದು ಚುನಾವಣಾ ಆಯೋಗ ಅವ್ರ ಕೈಯಲ್ಲೇ ಇದೆ, ಏನು ಮಾಡ್ತಾರೋ ಗೊತ್ತಿಲ್ಲ. ರಾಜ್ಯ ಸರ್ಕಾರಕ್ಕೆ 23 ವರ್ಷ ಆಯ್ತು ಸರ್. ಸಾಕಷ್ಟು ಭರವಸೆಗಳು ಕೊಟ್ಟಿದ್ವಿ, ಇನ್ನೂ ಒಂದಷ್ಟು ಬಹುತೇಕ ಈಡೇರಿಲ್ಲ ಅನ್ನೋದು. ಪಂಚ ಗ್ಯಾರಂಟಿಗಳನ್ನ ಅಲ್ಲ, ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ, ಅವರು ಈಡೇರಿಸ್ತಾರೆ. ಎಲ್ಲ ಗ್ಯಾರಂಟಿಗಳು ಏನೇನು ಕೊಟ್ಟಿದ್ರು ಭರವಸೆಗಳು ಎಲ್ಲವನ್ನೂ ಈಡೇರಿಸುವಂಥ ಶಕ್ತಿ, ಅಗಾಧ ಅನುಭವ ಇದೆ ಅವರಿಗೆ. ಆರ್ಥಿಕ ಸಚಿವರಾಗಿ ಸುಮಾರು 18-17 ಬಜೆಟ್ ಮಂಡನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ 8 ವರ್ಷ ಪೂರೈಸ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಭರವಸೆಗಳನ್ನು ಈಡೇರಿಸುವಂಥ ವಿಶ್ವಾಸ ನಮಗಿದೆ.